ಜಮ್ಮು ವಾಯುನೆಲೆಯ ಮೇಲೆ ಮತ್ತೆ ದಾಳಿಗೆ ಪಾಕಿಸ್ತಾನ ಯತ್ನವನ್ನು ಮಾಡಿದೆ. ಭಾರತ ಯಾವತ್ತಿಗೂ ಪಾಕಿಸ್ತಾನದ ಸೇನಾ ನೆಲೆಯಾಗಲಿ ವಾಯುನೆಲೆಯಾಗಲಿ ಅದನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಿಲ್ಲ. ಭಾರತದ ಟಾರ್ಗೆಟ್ ಬರೀ ಉಗ್ರರು ಮಾತ್ರ ಆಗಿತ್ತು. ಆದರೆ ಇದೀಗ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂದರೆ ಭಾರತದ ಅಮಾಯಕ ಜನಗಳನ್ನ ಸಾಯಿಸೋದು, ಭಾರತದ ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಿಕೊಳ್ಳೋದು, ಭಾರತದ ವಾಯುನೆಲೆಯನ್ನು ಟಾರ್ಗೆಟ್ ಮಾಡೋದು. ಇದಕ್ಕೆ ಸಾಕ್ಷಿ ಈ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ನೇರವಾಗಿ ಜಮ್ಮು ಏರ್ ಬೇಸನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಗೆ ಪಾಕಿಸ್ತಾನ ಯತ್ನ ಮಾಡಿದೆ, ಟ್ರೈ ಮಾಡಿರೋದು. ಇದನ್ನು ಭಾರತ ಯಶಸ್ವಿಯಾಗಿ ತಡೆದಿದೆ. ಇದನ್ನು ಪಾಕ್ನ F-16 ಯುದ್ಧ ವಿಮಾನ ಇದನ್ನು ಹೊಡೆದು ಉರುಳಿಸಿದೆ ಭಾರತ. ಮೇಜರ್ ಬ್ರೇಕಿಂಗ್ ನ್ಯೂಸ್ ಇದು. F-16 ಅಂದರೆ ತಮಾಷೆ ಮಾತಲ್ಲ, ಅತ್ಯಾಧುನಿಕವಾಗಿರ್ತಕ್ಕಂಥ ಯುದ್ಧ ವಿಮಾನ ಇದು. ಇದೇ ಯುದ್ಧ ವಿಮಾನವನ್ನು, ಅದಕ್ಕೆ ಹೇಳೋದು ಯುದ್ಧ ವಿಮಾನ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಓಡಿಸ್ತಕ್ಕಂಥ ಪೈಲಟ್ ನೆಟ್ಗಿರಬೇಕು ಅಂತ. ಇದೇ ಯುದ್ಧ ವಿಮಾನವನ್ನು ಭಾರತದ ಹೆಮ್ಮೆಯ ವೀರ ಯೋಧ ಅಭಿನಂದನ್ ವರ್ಧಮಾನ್ ತನ್ನ ಮಿಗ್ ವಿಮಾನದಿಂದ, ಅಂದರೆ ಅದು 3rd ಜನರೇಷನ್ ಮಿಗ್, ಅದು ಆ ಮಿಗ್ ವಿಮಾನದಿಂದ ಡಾಗ್ ಫೈಟ್ನಲ್ಲಿ ಗಗನದಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿ ಅದನ್ನು ಪಾಕಿಸ್ತಾನದ ಬಾರ್ಡರ್ ದಾಟಿರೋದು ಕೂಡ ಗೊತ್ತಾಗದೆ ಅದನ್ನಲ್ಲಿ ಧ್ವಂಸ ಮಾಡಿ ತಾನು ಕೂಡ ಅಲ್ಲಿಂದ ಎಜೆಕ್ಟ್ ಆಗಿರ್ತಾರೆ, ಬಿದ್ದಿರ್ತಾರೆ ಪಾಕ್ ನೆಲದಲ್ಲಿ. ಅದೇ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದು ಹಾಕಿದೆ ಭಾರತ. ಇವತ್ತು ಗಡಿ ಯುದ್ಧಕ್ಕೂ ಶೆಲ್ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ. ಸಂಜೆ ಆಗೋದನ್ನೇ ಕಾಯ್ತಾ ಇತ್ತು ಪಾಕಿಸ್ತಾನ, ರಾತ್ರಿ ಆಗೋದನ್ನೇ ಕಾಯ್ತಾ ಇತ್ತು. ಈಗ ಅದರದ್ದು ಶುರು ಮಾಡಿಕೊಂಡಿದೆ ಕಿತಾಪತಿಯನ್ನು. F-16 ಇಟ್ಕೊಂಡು ಜಮ್ಮುವಿನ ಏರ್ ಬೇಸನ್ನು ದಾಳಿ ಮಾಡಲಿಕ್ಕೆ ಬಂದಂತಹ ಪಾಕಿಸ್ತಾನದ F-16, ಈ F-16 ಯಾರ ಕೊಡುಗೆ ಅಂದರೆ ಅಮೆರಿಕದ ಕೊಡುಗೆ. ಪಾಕಿಸ್ತಾನಕ್ಕೆ ಯುದ್ಧದ ಪರ್ಪಸ್ಗೆ ನೀನು ಬಳಸಬೇಡ ಅಂತ ಅಮೆರಿಕ ಹೇಳಿಕೊಟ್ಟಿತ್ತು. ಆದರೆ ಪಾಕಿಸ್ತಾನ ಬಿಡ್ತಾ ಅದರ ಬುದ್ಧಿಯನ್ನು. ಕಳೆದ ಬಾರಿನೇ ಇಶ್ಯೂ ಆಗಿತ್ತು. ಕಳೆದ ಅಭಿನಂದನ್ ವರ್ಧಮಾನ್ ಇದನ್ನು ಹೊಡೆದು ಹಾಕಿದಾಗಲೇ ನೀನು ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ F-16 ಯುದ್ಧ ವಿಮಾನವನ್ನು ಯುದ್ಧಕ್ಕೆ ಬಳಸ್ಕೊಂಡಿದ್ದೆ ನೀನು ಅಂತ ಕೂಡ ಒಂದು ಪ್ರಶ್ನೆ ಬಂದಿತ್ತು. ಇದೀಗ ಮತ್ತದೇ ಪಿತೂರಿ, ಮತ್ತದೇ ಕುತಂತ್ರಿ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ. ಭಾರತ ತಕ್ಕ ಉತ್ತರವನ್ನು ಕೊಟ್ಟು ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದು ಹಾಕಿದೆ. ಗಡಿ ಯುದ್ಧಕ್ಕೂ ಶೆಲ್ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಕೂಡ ಭಾರತ ಹೊಡೆದು ಬಿಸಾಕಿದೆ. ಭಾರತದಲ್ಲಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಇದೆಯಲ್ಲ, ಒಂದು ಕ್ಷಿಪಣಿಯನ್ನು ನೋಡಿ, ಸಪೋಸ್ ಒಂದು ಕ್ಷಿಪಣಿ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಇದನ್ನು ಒಂದು ಪಾಕಿಸ್ತಾನ ಒಂದು ಹಾರಿ ಬಿಟ್ಟಾಗ, ನಮ್ಮ ಕಡೆಗೆ ಒಂದು ಹಾರಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಅದರ ಲೊಕೇಶನ್ ಕೂಡ ನಮ್ಮ ಆರ್ಮಿ ಗೊತ್ತಿರುತ್ತೆ. ಈ ಕ್ಷಿಪಣಿ ಇರತಕ್ಕಂಥ ಲೊಕೇಶನ್ನು ಮತ್ತು ಕ್ಷಿಪಣಿಯಲ್ಲಿ ಹೇಗಿರುತ್ತೆ ಅಂದರೆ ಈ ಕ್ಷಿಪಣಿ ಹೋಗಿ ಎಲ್ಲಿ ಬೀಳಬೇಕು ಅನ್ನೋ ಲೊಕೇಶನ್ ಕೂಡ ಇರುತ್ತೆ. ಆ ಥರ ಅದನ್ನು ಡಿಸೈನ್ ಮಾಡಿರ್ತಾರೆ, ಅದನ್ನು ಹಾರಿಸೋದು ರಚನೆ ಮಾಡಿರ್ತಾರೆ. ಭಾರತದಲ್ಲಿ 2 ಥರ ಅದನ್ನು ಅಟ್ಯಾಕ್ ಮಾಡ್ತಾರೆ ಭಾರತದ ಆರ್ಮಿ. ಒಂದು, ಅದರಲ್ಲಿರ್ತಕ್ಕಂಥ ಈ ಡೈರೆಕ್ಷನ್ ಸಿಸ್ಟಮನ್ನು ಸಾಫ್ಟ್ ಟಾರ್ಗೆಟ್ ಮೂಲಕ ಹಾಳು ಮಾಡಿಬಿಡೋದು, ಅದರ ಗುರಿ ತಪ್ಪಿಸೋದು ಅದನ್ನು. ಇದು ಒಂದು ಭಾಗ. ಅಕಸ್ಮಾತ್ ಅದು ಮಿಸ್ ಆಯಿತಾ, ಹಾರ್ಡ್ ಟಾರ್ಗೆಟ್ ಅಂತ ಇರುತ್ತೆ, ಈ ಕ್ಷಿಪಣಿನೇ ಧ್ವಂಸ ಮಾಡ್ತಕ್ಕಂಥದ್ದು. ಇದರಲ್ಲಿ ಭಾರತ ಎಕ್ಸ್ಪರ್ಟ್ ಇದೆ. ಸೊ ಆ ಮೂಲಕವಾಗಿ ಇಲ್ಲಿ ಪಾಕಿಸ್ತಾನದ ಕ್ಷಿಪಣಿಯನ್ನು ಹೊಡೆದು ಹಾಕ್ತಾ ಇದೆ ಭಾರತ. ಇದ್ರ ಸಾಲದಕ್ಕೆ ನೇರವಾಗಿ F-16 ಯುದ್ಧ ವಿಮಾನವನ್ನು ಎತ್ಕೊಂಡು ಬಂದುಬಿಟ್ಟ ಪಾಕಿಸ್ತಾನದ ಪೈಲಟ್. ಮಾಡ್ತೀವಿ ಇವರು ನಿನಗೆ ಅಂತೇಳಿ ಭಾರತ ಏನು ಮಾಡಿದೆ, ಆ ಒಂದು ಯುದ್ಧ ವಿಮಾನವನ್ನೇ ಹೊಡೆದು ಬಿಸಾಕಿದೆ. ಜಮ್ಮು ಏರ್ಪೋರ್ಟ್ ಬಳಿಯಲ್ಲಿ 6 ಬಾರಿ ಸ್ಫೋಟದ ಸದ್ದು ಬರುತ್ತೆ. ಜಮ್ಮುವಿನಾದ್ಯಂತ 6 ಕಡೆ ಭಾರೀ ಸ್ಫೋಟದ ಸದ್ದು ಕೇಳಿಬಂದಿದೆ. ಸೇನೆಯ ಉನ್ನತ ಮಟ್ಟದ ಸಭೆಯ ವೇಳೆಯಲ್ಲಿ ಈ ದಾಳಿಗೆ ಯತ್ನ ಆಗಿದೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಇಂಡಿಯನ್ ಆರ್ಮಿ ಕೊಟ್ಟಿದೆ. ಇಲ್ಲಿ ಪಂಜಾಬ್, ರಾಜಸ್ಥಾನ, ಜಮ್ಮು ಕಾಶ್ಮೀರ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಜಮ್ಮುವಿನಿಂದ ರಾಜಸ್ಥಾನದವರೆಗೆ ವಿದ್ಯುತ್ ಕಡಿತ ಮಾಡಲಾಗಿದೆ. ಇದೀಗ ಇನ್ನೊಂದು ಕಡೆ ಪಠಾಣ್ಕೋಟ್ ವಾಯುನೆಲೆಯ ಮೇಲೂ ಕೂಡ ಪಾಕಿಸ್ತಾನ ದಾಳಿ ಮಾಡಿದೆ. ಪಾಕ್ನ ಡ್ರೋನ್ಗಳನ್ನು ದಾಳಿ ಮಾಡಿದ್ದಾರವರು. ಅವರ ದಾಳಿಯ ಟಾರ್ಗೆಟ್ ಇರುತ್ತಲ್ಲ, ಗುರಿ ಮುಟ್ಟಲಿಲ್ಲ. ಬೆರಳಿನಿಂದಲೇ ಬಿಟ್ಟಿರ್ತಕ್ಕಂಥ ಬಾಣ ಅವೆಲ್ಲವೂ ಕೂಡ ಬಿಟ್ಟವನು ಗುರಿಕಾರ ಆಗಿರಲಿಲ್ಲ ಅಂತ. ಅವನು ಗುರಿಕಾರನೂ ಅಲ್ಲ, ಅವನು ಯೋಧನೂ ಅಲ್ಲ, ಎಂಥದೂ ಅಲ್ಲ ಅವನು. ಪಾಕ್ನ ಡ್ರೋನ್ಗಳನ್ನು ಭಾರತದ S-400 ವೆಪನ್ ಇವೆಲ್ಲವೂ ಕೂಡ ಈ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಹೊಡೆದು ಹಾಕಲಿಕ್ಕೆ ಅಂತಲೇ ನಮ್ಮಲ್ಲೊಂದು ವ್ಯವಸ್ಥೆ ಇರುತ್ತೆ. ಡ್ರೋನ್ ನಿರೋಧಕ ವ್ಯವಸ್ಥೆ, ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಂತ ಹೇಳಿ ಇವುಗಳ ಮೂಲಕವಾಗಿ